ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಥೈರೋಜಿಡ್ ಟ್ಯಾಬ್ಲೆಟ್ ಬಗ್ಗೆ. ಥೈರೋಜಿಡ್ ಟ್ಯಾಬ್ಲೆಟ್ ಅಂದ್ರೆ ಏನು, ನಿಮ್ಗೆ ಏನು ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ. ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಇದ್ರ ಡೋಸೇಜ್ ಏನು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಈ ಟ್ಯಾಬ್ಲೆಟ್ ಸೇವನೆ ಮಾಡ್ಬೋದು, ಇದನ್ನು ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಥೈರೋಜಿಡ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಟ್ಯಾಬ್ಲೆಟ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ನಾಗ ಎಲ್ಲಿ ಉಲ್ಲೇಖ ಸಿಗಂಗಿಲ್ಲ. ಇಲ್ಲೇನಾಗ್ತೈತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬುಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ತಯಾರು ಮಾಡ್ತಾರೆ. ಇದು ಟೆಸ್ಟಿಂಗ್ ಮಾಡಿಸ್ಕೊಂತಾರೆ, ಇದ್ರ ಅಪ್ರೂವಲ್ ತಗೊಂತಾರೆ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಕ್ಕು ಇರ್ತೈತಿ. ಅದ್ರ ಸಂಬಂಧಿತ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀತಾರೆ. ಮತ್ತೆ ಈ ಟ್ಯಾಬ್ಲೆಟ್ ಎಲ್ಲಿ ಕೊಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮೈ ಒಳಗಡೆ ಥೈರಾಯ್ಡ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಡಾಕ್ಟರ್ ಬರ್ದು ಕೊಡ್ತಾರೆ. ನಿಮ್ಗೆ ಲಕ್ಷಣ ಏನಾರ ಕಾಣಾಕುಂತಾವ ಅಂದ್ರೆ ಹೈಪೋಥೈರಾಯ್ಡಿಸಮ್ ಇಲ್ಲ ಹೈಪರ್ ಥೈರಾಯ್ಡಿಸಮ್, ನಿಮ್ಗೇನಾರ ಸಮಸ್ಯೆ ಆಗೈತಂದ್ರೆ ಅದ್ರ ಲಕ್ಷಣ ನಿಮ್ಮ ಮೈಯಾಗ ಆಲ್ರೆಡಿ ಕಾಣಾಕುಂತಾವಂದ್ರೆ ರಿಪೋರ್ಟ್ನಾಗ ಬಂದೈತಂದ್ರೆ ಸೊ ನಿಮ್ಗೆ ಥೈರಾಯ್ಡ್ ಸಂಬಂಧಿತ ಪ್ರಾಬ್ಲಮ್ ಹೈಪೋಥೈರಾಯ್ಡಿಸಮ್ ಹೈಪರ್ ಥೈರಾಯ್ಡಿಸಮ್ ಇದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಡ್ತಾರೆ. ಈಗ ನಾನು ನಿಮ್ಗೆ ಈ ಟ್ಯಾಬ್ಲೆಟ್ ಒಳಗೆ ಏನೇನು ಘಟಕ ದ್ರವ್ಯ ಇರ್ತಾವನ್ನ ತಿಳಿಸ್ಕೊಡ್ತೇನೆ ನೋಡ್ರಿ. ಇದ್ರೊಳಗೆ ಚಿರಾಬಿಲ್ವ, ವಸ, ನಿಂಬ, ಚಿತ್ರಕಶುದಿ, ಹಂಸಪಾದಿ, ಹರಿತಕಿ, ಪಿಪ್ಪಳಿ, ಶುಂಠಿ, ಪುನರ್ನವ, ಅಮೃತ, ಮುಂಡಿತಕ ಇವೆಲ್ಲ ಈ ಲಿಸ್ಟ್ ಹೇಳಿದಲ್ಲ, ಇವೆಲ್ಲ 0.151 ಗ್ರಾಮ್ನಾಗ ಇರ್ತೈತ್ರಿ ಪ್ರತಿಯೊಂದು. ಗುಗ್ಗಳು 0.170 ಗ್ರಾಮ್, ಕಾಂಚನಾರ 0.090 ಗ್ರಾಮ್, ಹರಿತಕಿ 0.009 ಗ್ರಾಮ್, ಆಮ್ಲಕಿ 0.009 ಗ್ರಾಮ್, ವಿಭಿತಕಿ 0.009 ಗ್ರಾಮ್, ಶುಂಠಿ 0.018 ಗ್ರಾಮ್, ಮರೀಚ 0.018 ಗ್ರಾಮ್, ಪಿಪ್ಪಳಿ 0.018 ಗ್ರಾಮ್, ತ್ವಕ್ 0.001 ಗ್ರಾಮ್, ಪತ್ರ 0.001 ಗ್ರಾಮ್, ಎಲ್ಲ 0.001 ಗ್ರಾಮ್, ವರುಣ 0.004 ಗ್ರಾಮ್. ಮತ್ತು ಇದ್ರೊಳಗೆ ಎಕ್ಸಿಪಿಯೆಂಟ್ಸ್ ಅವಶ್ಯಕತೆ ಅನುಸಾರ ಹಾಕಿರ್ತಾರೆ. ಈಗ ಇದ್ರದ್ದು ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, 2 ಟ್ಯಾಬ್ಲೆಟ್ ಬೆಳಿಗ್ಗೆ, 2 ಟ್ಯಾಬ್ಲೆಟ್ ರಾತ್ರಿ. ಊಟ ಆದ್ಮೇಲೆ ತೊಗೊಳಕ್ ಹೇಳ್ತಾರ್ರಿ. ನಾರ್ಮಲ್ ನೀರ್ ಜೊತೆಗೆ ಇಲ್ಲ ಉಗುರು ಬೆಚ್ಚ ನೀರ್ ಜೊತೆಗೆ ನೀವು ಇದನ್ನ ತಗೋಬಹುದು. ಇಲ್ಲ ನಿಮ್ ಡಾಕ್ಟರ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ತೊಗೊಳಕ್ ಹೇಳೋಂತಾರೆ ಆ ರೀತಿ ಕೂಡ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಡಾಕ್ಟರ್ ನಿಮ್ಗೆ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರೆ, ನಿಮ್ಗೆ ಮೊದ್ಲಿಂತ್ರ ಏನೇನು ಸಮಸ್ಯೆ ಅದಾವ ಅವನ್ನೆಲ್ಲ ಚೆಕ್ ಮಾಡಿ ರಿಪೋರ್ಟ್ಸ್ನ ಏನ್ ಬರೋಂತೈತಿ ಅದನ್ನೆಲ್ಲ ನೋಡಾದ್ಮೇಲೆ ಡಾಕ್ಟರ್ ಇದ್ರ ಜೊತೆ ಸಪೋರ್ಟಿವ್ ಮೆಡಿಕೇಶನ್ ಏನ್ ಕೊಡೋ ಅಂತಾರ ಅದನ್ನ ನೋಡ್ಕೊಂಡು ಎಷ್ಟು ದಿನ ತೊಗೊಳಕ್ ಹೇಳೋಂತಾರೆ ಅಷ್ಟು ದಿನ ತಗೋಬಹುದ್ರಿ. ಸೊ ನೋಡ್ರಿ, ಸಾಮಾನ್ಯತಃ ಡಾಕ್ಟರ್ ನಿಮ್ಗೆ ಇದನ್ನ 3 ತಿಂಗಳ 6 ತಿಂಗಳ ಇಲ್ಲ ಇದಕ್ಕಿಂತ ಜಾಸ್ತಿ ದಿನ ಕೂಡ ತೊಗೊಳಕ್ ಹೇಳ್ಬೋದು. ಸೊ ಡಾಕ್ಟರ್ ಎಲ್ಲಿ ಮಟ್ಟ ತೊಗೊಳಕ್ ಹೇಳೋಂತಾರೆ ಅಲ್ಲಿ ಮಟ್ಟ ತಗೋಬಹುದು. ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗೆ ಪಥ್ಯ ಅಪಥ್ಯ ಕೂಡ ತಿಳಿಸಿಕೊಡ್ತಾರೆ, ಅದನ್ನ ಕೂಡ ಪಾಲನೆ ಮಾಡ್ಬೇಕಿರ್ತೈತ್ರಿ. ಯಾಕಂದ್ರೆ ಬರೀ ಮೆಡಿಸಿನ್ ತಗೋಬಾರ್ದು, ಪಥ್ಯ ಅಪಥ್ಯ ಕೂಡ ಪಾಲನೆ ಮಾಡಬೇಕು. ಈ ಟ್ಯಾಬ್ಲೆಟ್ ತಗೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್. ಯಾರು ಇದನ್ನ ತೊಗೊಳಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಅದಾವ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಟ್ಟೇನಿ. ಯಾವುದೇ ಘಟಕ ದ್ರವ್ಯ ಇಲ್ಲ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಅದನ್ನ ಯೂಸ್ ಮಾಡ್ಬೇಡ್ರಿ. ಮತ್ತೆ ನಿಮ್ಗೆ ಕ್ರಾನಿಕ್ ಕಿಡ್ನಿ ಡಿಸಾರ್ಡರ್ CKD ಏನಾರ ಸಮಸ್ಯೆ ಐತಂದ್ರೆ ತೊಗೊಳಕ್ ಹೋಗ್ಬಿಡ್ರಿ. ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ ಡಾಕ್ಟರ್ ಸಲಹೆ ಇರಲಾದ ಇದನ್ನ ತೊಗೊಳಕ್ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 70 ರೂಪಾಯಿದ 70 ರೂಪೀಸ್ನ 10 ಟ್ಯಾಬ್ಲೆಟ್ ಸ್ಟ್ರಿಪ್ ಸಿಗ್ತೈತ್ರಿ. ಥೈರೋಜಿಡ್ ಟ್ಯಾಬ್ಲೆಟ್ ಅದ್ದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮ ಎಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತು ಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆ ನೀವು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ತಿಳಿಸಿದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.